ಸೊ SAP ಅಂದ್ರೆ ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಅಂಡ್ ಪ್ರಾಡಕ್ಟ್ಸ್ ಇನ್ ಡೇಟಾಬೇಸ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ನೋಡಿ, ಇವಾಗ ನೀವು ಹೇಳಿದ್ರಿ ಎಲಿವೇಟರ್ಸ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹಾ ಸರ್. ನಿಮಗೆ ಒಂದು ಕೌಂಟ್ ಇರುತ್ತಲ್ವಾ, ಎಷ್ಟು ಜನ ನಿಮ್ಮ ಎಲಿವೇಟರ್ಸ್ ಸರ್ವಿಸ್ ತಗೊಳ್ತಾ ಇದ್ದಾರೆ, ಮತ್ತೆ ಎಷ್ಟು ಕಡೆಯಿಂದ ಎನ್ಕ್ವೈರೀಸ್ ಬರ್ತಾ ಇದೆ, ಎಷ್ಟು ಕೊಟೇಶನ್ಸ್ ರೈಸ್ ಮಾಡಿದ್ದೀರಾ, ಅಂಡ್ ಸೊ ಆನ್. ವಾಟ್ ಎವರ್ ಇಸ್ ರಿಲೇಟೆಡ್ ಟು ದಟ್, ಟು ಯುವರ್ ಬಿಸ್ನೆಸ್, ನಿಮ್ಗೆ ಅದರದ್ದೊಂದು ರೆಕಾರ್ಡ್ ಇರುತ್ತೆ, isn't it? You Yes are sir. maintaining that record. Okay. Yes. You in the sense company, Bhagavati, Elevator. so Yes they sir. are maintaining the records. So Okay. ಇದನ್ನ Hmm. ನಮಗೆ ರಿಯಲ್ ಟೈಮ್ ಸ್ಟೇಟಸ್ ಗೊತ್ತಾಗಬೇಕು ಅಂದ್ರೆ ರಿಯಲ್ ಟೈಮ್ ಡೇಟಾ ಅಂತ ಹೇಳ್ತೀವಿ. ರಿಯಲ್ ಟೈಮ್ ಅಂದ್ರೆ ಇಷ್ಟು ಇನ್ಕ್ವೈರೀಸ್ ಬಂದಿದೆ, ಇಷ್ಟು ಕೊಟೇಶನ್ಸ್ ರೇಸ್ ಆಗಿದೆ, ಇಷ್ಟು ಪ್ರಾಬಬ್ಲಿ ಆರ್ಡರ್ಸ್ ಪ್ಲೇಸ್ ಆಗಿದೆ, ಅದರಲ್ಲಿ ಇಷ್ಟು ಡೆಲಿವರ್ ಆಗಿದೆ, ಇಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಅಂಡ್ ಸೊ ಆನ್, ವಾಟ್ ಎವರ್. ಇದನ್ನ without having a proper software or a systematic approach, will it be possible to have physical count and check every time? ಮಾಡಕ್ಕಾಗತ್ತಾ? ಇಲ್ಲ ಫಿಸಿಕಲ್ ಆಗಲ್ಲ. ಆಗಲ್ಲ. So ಹಾ. you need a software, isn't it? ನಿಮ್ಗೆ ಒಂದು Yes. ಸಾಫ್ಟ್ವೇರ್ ಬೇಕು. And ಹಾ. if the company starts growing bigger and bigger, it becomes very very challenging and not possible if you don't have a proper monitoring system ಇಲ್ಲ ಅಂದ್ರೆ ಖಂಡಿತ ಆಗದೇ ಇಲ್ಲ. Sir. ಅದಕ್ಕೋಸ್ಕರ ಈ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ರು, ಇನ್ 1970 5 ಜನ IBM ಎಂಪ್ಲಾಯರ್ಸ್ ದೇ ಹಾ. ಥಾಟ್ ಆಫ್ ಡೆವಲಪಿಂಗ್ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಹೌದು. ಅದರಲ್ಲಿ ಅಫ್ಕೋರ್ಸ್ ಅವರು ಡೆವಲಪ್ ಮಾಡಬೇಕು ಅಂತ ಹೇಳಿ ಇನಿಷಿಯಲ್ ಥಾಟ್ ಇದ್ದಿದ್ದು ಫೈನಾನ್ಸ್ ಪರ್ಪಸ್ಗೋಸ್ಕರ. ಯಾಕೆಂದ್ರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ, ಎಂಡ್ ಆಫ್ ದಿ ಡೇ ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್, ಐದರ್ ಇನ್ ದಿ ಫಾರ್ಮ್ ಆಫ್ ಕ್ರೆಡಿಟ್ ಆರ್ ಡೆಬಿಟ್. ಪ್ಲಸ್ ಮೈನಸ್ ಅದು ಬ್ಯಾಲೆನ್ಸ್ ಶೀಟ್ ತಗೋಬೇಕಾಗತ್ತೆ, ಐದರ್ ಅಸೆಟ್ ಆರ್ ಲಯಬಿಲಿಟಿ, ಕ್ರೆಡಿಟ್ ಆರ್ ಡೆಬಿಟ್, ಪ್ರಾಫಿಟ್ ಆರ್ ಲಾಸ್. ಸೊ ಇಟ್ ಈಸ್ ಕಮಿಂಗ್ ಇನ್ ಟು ದಿ ಬ್ಯಾಲೆನ್ಸ್ ಶೀಟ್ ಟುವರ್ಡ್ಸ್ ದಿ ಎಂಡ್. ಅದಕ್ಕೋಸ್ಕರ ಏನ್ ಮಾಡಿದ್ರು, ಅವ್ರು ಫಸ್ಟ್ 1970s ಅಲ್ಲಿ ಫೈನಾನ್ಸ್ ಪರ್ಪಸ್ಗೆ ಅಂತ ಡೆವಲಪ್ ಮಾಡಿದ್ರು. ಆಗ ರಿಲೀಸ್ ಮಾಡಿದ್ದೆ ಇದು SAP R1 ಅಂತ. ಆರ್ ಸ್ಟ್ಯಾಂಡ್ಸ್ ಫಾರ್ ರಿಯಲ್ ಟೈಮ್. ಹೇಳಿದ್ನಲ್ಲ, ರಿಯಲ್ ಟೈಮ್ ಅಂದ್ರೆ ಆ ಟೈಮ್ ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ಏನ್ ರಿಪೋರ್ಟ್ ಇದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಮ್ಯಾನ್ಯುಯಲ್ ಕೌಂಟ್ ಎವ್ರಿ ಟೈಮ್. ನೋಡಿ, ಇವಾಗ ನೀವು ಮ್ಯಾನ್ಯುಯಲ್ ಆಗಿ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿನಲ್ಲಿ ಇಷ್ಟು, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಪ್ರೊಡಕ್ಷನ್ ಇಂಡಸ್ಟ್ರಿ ಅಂತ ಅನ್ಕೋಣ, ಅದರಲ್ಲಿ ಇಷ್ಟು ರಾ ಮೆಟೀರಿಯಲ್ಸ್ ಇದೆ, ಇಷ್ಟು ಮದರ್ ಬೋರ್ಡ್ಸ್ ಇದೆ, ನೀವು ಮ್ಯಾನ್ಯುಯಲ್ ಕೌಂಟ್ ತಗೊಂಡು ರಿಪೋರ್ಟ್ ಹೈಯರ್ ಅಥಾರಿಟಿಗೆ ರೀಚ್ ಆಗಷ್ಟರಲ್ಲಿ ಏನಾಗುತ್ತೆ, ಸಮ್ ಪಾರ್ಟ್ ಆಫ್ ಇಟ್ ಈಸ್ ಆಲ್ರೆಡಿ ಕನ್ಸ್ಯೂಮ್ಡ್ ಇನ್ ಪ್ರೊಡಕ್ಷನ್ ಲೈನ್ ಫರ್ದರ್. ಒಂದು ಪ್ರೊಡಕ್ಷನ್ ಲೈನ್ ತಗೊಂಡ್ಬಿಟ್ಟಿರ್ತಾರೆ ಇನ್ನೊಂದು ಸ್ವಲ್ಪ. ಸೊ ಇಟ್ ಈಸ್ ನಾಟ್ ರಿಯಲ್ ಟೈಮ್, ಮೀನಿಂಗ್ ಟು ಸೇ ಅದು ರಿಯಲ್ ಟೈಮ್ ಡೇಟಾ ಆಗಿರಲ್ಲ. ಇಟ್ ವಿಲ್ ಜಸ್ಟ್ ಬಿ ಅನ್ ಅಪ್ರಾಕ್ಸಿಮೇಟ್ ಡೇಟಾ ಆಗಿರುತ್ತೆ. ಬಟ್ SAP ನಲ್ಲಿ ಏನಂದ್ರೆ, ನೀವು ಸಿಸ್ಟಮ್ ಅಲ್ಲೇನೆ ಯು ವಿಲ್ ಬಿ ಏಬಲ್ ಟು ಗೆಟ್ ಟು ನೋ ದಿ ರಿಯಲ್ ಟೈಮ್ ಡೇಟಾ. ಆಸ್ ಅಂಡ್ ವೆನ್ ಡಾಕ್ಯುಮೆಂಟ್ಸ್ ಆರ್ ಸೇವ್ಡ್, ಆಟೋಮೆಟಿಕಲಿ ಯು ವಿಲ್ ಬಿ ಗೆಟಿಂಗ್ ರಿಯಲ್ ಟೈಮ್ ಇನ್ಫಾರ್ಮೇಶನ್. ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಾರ್ ಹೈಯರ್ ಅಥಾರಿಟೀಸ್, ದೇ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಟೈಮ್ ಇನ್ಫಾರ್ಮೇಶನ್. ರಿಯಲ್ ಟೈಮ್ ಡೇಟಾ ಬೇಕು ಅವ್ರಿಗೆ. So SAP will provide that. And R is real time. One stands for single tier architecture ಅಂತ ಕರಿತೀವಿ. ನೋಡಿ, ಆರ್ಕಿಟೆಕ್ಚರ್ ಅಂದ್ರೆ ಈ ಮೂರು ಪರ್ಟಿಕ್ಯುಲರ್ ಲೇಯರ್ಸ್, ಡೇಟಾಬೇಸ್ ಲೇಯರ್, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಅಂತ ಈ ಮೂರು ಲೇಯರ್ಸ್ ಒಂದೇ ಸಿಸ್ಟಮ್ ಮೇಲೆ ಮೌಂಟ್ ಮಾಡಿದ್ರು. ಈ ಮೂರೂ ಒಂದೇ ಸಿಸ್ಟಮ್ ಮೇಲೆ. ಡೇಟಾಬೇಸು ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದಾಗೆ, ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಟ್ರಾನ್ಸಾಕ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎವ್ರಿ ಡೇ, ಪ್ರತಿದಿನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡಬೇಕು ಅದಕ್ಕೆ ರಿಕ್ವೈರ್ಡ್ ಸಂಬಂಧಪಟ್ಟಿರುವಂತಹ ಡೇಟಾ ಎಲ್ಲ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. SAP is providing a structural frame for that in the form of ಟೇಬಲ್ಸ್ ಡಿಫೈನ್ ಮಾಡಿದ್ದಾರೆ, ಟೆಂಪ್ಲೇಟ್ ಟೇಬಲ್ಸ್ ಇದೆ. ಆ ಟೇಬಲ್ಸ್ ಅಲ್ಲಿ ಆಯಾ ಪೊಸಿಷನ್ಸ್ ಅಲ್ಲಿ ಕಂಪ್ಲೀಟ್ ಡೇಟಾ ಸ್ಟೋರ್ ಆಗುತ್ತೆ SAP. ಪ್ರೆಸೆಂಟೇಷನ್ ಲೇಯರ್ ಎಂಡ್ ಯೂಸರ್ ಲೇಯರ್. ಒಂದು ಇನ್ವಾಯ್ಸ್ ರೈಸ್ ಮಾಡಬೇಕು, ಅಥವಾ ಇವಾಗ ನೀವು ಹೇಳಿದ್ರಲ್ಲ ಕೊಟೇಶನ್ಸ್, ಇನ್ವಾಯ್ಸ್ ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಅದರದ್ದು ಬ್ಯಾಕ್ ಗ್ರೌಂಡ್ ಪ್ರೋಗ್ರಾಮಿಂಗ್ ಪಾರ್ಟು ನಮಗೆ ಗೊತ್ತಿರಲ್ಲ. ಆಸ್ ಎ ಎಂಡ್ ಯೂಸರ್ ವಿ ಡೋಂಟ್ ನೋ. ನಾವಲ್ಲಿ ಬರೀ ಡೇಟಾ ಎಂಟ್ರಿ ಮಾಡ್ತೀವಿ. ಆ ಎಂಟ್ರಿ ಮಾಡಿದಾಗ ಅದು ಅಪ್ಲಿಕೇಶನ್ ಲೇಯರ್ ಪ್ರೊಸೆಸಿಂಗ್ ಆಗುತ್ತೆ, ನಮಗೆ ರಿಸಲ್ಟ್ ರಿಫ್ಲೆಕ್ಟ್ ಆಗುತ್ತೆ, ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಪ್ಲಿಕೇಶನ್ ಪ್ರೊಸೆಸಿಂಗ್ ಆಗುತ್ತೆ. ಇದು ಮೂರು ಲೇಯರ್ ಒಂದೇ ಸಿಸ್ಟಮ್ ಮೌಂಟ್ ಮಾಡಿದ್ರು 1970s. ಲೇಟರ್ ಆನ್ ದೇ ಕೇಮ್ ಅಪ್ ವಿತ್ ದಿಸ್ R2, ಟೂ ಟೈರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಟೂ ಟೈರ್ ಆರ್ಕಿಟೆಕ್ಚರ್ ಅಂದ್ರೆ ಈ ಡೇಟಾಬೇಸ್ ನ ಮೈನ್ ಫ್ರೇಮ್ ಡೇಟಾಬೇಸ್ ಆಗಿ ಫಾರ್ ಕ್ಲೈಂಟ್ಸ್ ಇದೊಂದು ಪರ್ಟಿಕ್ಯುಲರ್ ಲೇಯರ್ ನ ಅಕ್ಸೆಸ್ ಮಾಡೋ ತರ they could come up with this particular customization development in 1980s. See, we are speaking 3 decades, 4 decades before. ಆ ಕಾಲಕ್ಕೆ it was an achievement. 1980s ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಈಗ ನಾವು ರೀಸೆಂಟ್ ಆಗಿ ನೋಡ್ತಾ ಇದ್ದೀವಿ. ನೀವೇ ಇಮ್ಯಾಜಿನ್ ಮಾಡಿ, ದಿ ವೇ ಯು ಯೂಸ್ ಟು ಹ್ಯಾವ್ ಯುವರ್ ಮೊಬೈಲ್ ಫೋನ್ ಅಪ್ಲಿಕೇಶನ್ಸ್ 5 years before and now, or 10 years before and now, you can see
lot of change, very Yes, drastic sir. change within a decade span of time. Particularly after the release of Geo, ಅಲ್ಲಿವರೆಗೂ Yes, ಒಂದು ತಿಂಗಳಿಗೆ 1 GB ಇರ್ತಾ ಇತ್ತು. yes, sir. 1 GB, 1.5 GB used to turn on and turn off data very often. If at all you were used to it, we used to do that very often. ಮೆಸೇಜ್ ನೋಡ್ಬೇಕು, ಮೇಲ್ ನೋಡ್ಬೇಕು, ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ರು. ಈಗ Yes, sir. ಯು ಕ್ಯಾನ್ ಯುಟಿಲೈಸ್ ಇಟ್ 1.5 to 2 GB per day. Yeah. Of course, tariffs have changed. That's a different issue. But we are able to access that. ಅಷ್ಟು accessibility ಸಿಕ್ಕಿದೆ ನಮಗೆ. Yes, sir. ಯೂಸಿಂಗ್ ಪರ್ಪಸ್ಸು, ಟ್ಯಾರಿಫ್ ಪರ್ಪಸ್ಸು, ಎಸ್. ಸೊ ದಟ್ಸ್ ದೇರ್. ಬಟ್ ಇದು ಸಿಗ್ತಾ ಇರೋ ಕಾರಣ ಈಗೇನಾಗಿದೆ, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಅದು ಇದು ಕಂಟಿನ್ಯೂ ಆಗುತ್ತೆ. Yes. ಇವತ್ತು what we are in, and after certain point of time, after a decade, there will be some more advancements happening. Anyways, getting back to 1980s, ಈ R2 system ನ ಡೆವಲಪ್ ಮಾಡಿದ್ರು. You Okay. tell me, as a person who is working for accounts, ನಾವು ಒಂದೇ ರೀತಿ ಕರೆನ್ಸಿ ಇದ್ರೆ ಕ್ಯಾನ್ ವಿ ಆಪರೇಟ್ ಗ್ಲೋಬಲಿ? ಒಂದೇ ಕರೆನ್ಸಿಲಿ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡೋಕ್ಕಾಗತ್ತಾ? Yes. ಇಲ್ಲ. ಬಿಕಾಸ್ ಎವ್ರಿ ಕಂಟ್ರಿ ವಿಲ್ ಹ್ಯಾವ್ ದೇರ್ ಓನ್ ರೀಜನಲ್ ಕರೆನ್ಸಿ. Yes, sir. So it has to adopt for that regional currency while working in that region. ಯಾಕೆಂದ್ರೆ ಅದು ದಟ್ ಬಿಕಮ್ಸ್ ದಿ ರೆಗ್ಯುಲೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್. ಅವ್ರ ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು, ಮತ್ತೆ ಅಲ್ಲಿನ ಕರೆನ್ಸಿಲಿ ವ್ಯವಹಾರ ಮಾಡಬೇಕಾಗುತ್ತೆ. ಆ ರೀಜನ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ವರ್ಕ್. ಅಂಡ್ ಆಲ್ಸೋ particularly European countries like Germany, France, etc. They stick to their own language, German, French. They don't entertain English much. ಅವರು ಇಂಗ್ಲಿಷ್ ಹೆಚ್ಚಾಗಿ ಬಳಸಲ್ಲ. Hmm. ಆ ಕಾರಣದಿಂದ ಏನ್ ಮಾಡಬೇಕಾಯ್ತು, ಇವರು ಗ್ಲೋಬಲ್ ಪ್ಲಾಟ್ಫಾರ್ಮ್ಗೆ ಎಂಟರ್ ಆಗೋದಕ್ಕೆ ಮಲ್ಟಿ ಕರೆನ್ಸೀಸ್ ಅಂಡ್ ಲ್ಯಾಂಗ್ವೇಜಸ್ಗೆ ಎಕ್ಸ್ಟೆಂಡ್ ಮಾಡಬೇಕಾಯ್ತು. ಓಕೆ, ಅದನ್ನ 1980s ಅಲ್ಲಿ ಡೆವಲಪ್ ಮಾಡಿದ್ರು. ದೇ ಕೇಮ್ ಅಪ್ ವಿತ್ ದಿಸ್. ಅಂಡ್ ಆಲ್ಸೋ ಅವರು ಇದೊಂದಕ್ಕೆ ಸ್ಟಿಕ್ ಆನ್ ಆಗಲಿಲ್ಲ, ಫೈನಾನ್ಸ್ ಒಂದಕ್ಕೆ ಸ್ಟಿಕ್ ಆನ್ ಆಗಲಿಲ್ಲ. ದೇ ಎಕ್ಸ್ಟೆಂಡೆಡ್ ಇನ್ ಟು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಆ ಡಿಪಾರ್ಟ್ಮೆಂಟ್ಸ್ನೇ ನಾವು ಮಾಡ್ಯೂಲ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಎಕ್ಸ್ಟೆಂಡ್ ಮಾಡಿದ್ರು. ನೋಡಿ, ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲೂ ಸಹ ನೀವು ಫೈನಾನ್ಸ್ ರಿಲೇಟೆಡ್ ನೀವು ನೋಡ್ಕೊಳ್ತಾ ಇದ್ದೀರಾ. Yes, sir. ಬಹುಶಃ ಈ ಪ್ರೊಕ್ಯೂರ್ಮೆಂಟ್ ಪಾರ್ಟ್ ಇನ್ನೊಬ್ರು ಯಾರೋ ಇನ್ನೊಂದು ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಒಬ್ರು ಇರ್ತಾರೆ. ಅದೇ ತರ ಸೇಲ್ಸ್ ಡಿಪಾರ್ಟ್ಮೆಂಟ್ ಒಬ್ರು ಇರ್ತಾರೆ. ಅದೇ ರೀತಿ Marketing. ಕಸ್ಟಮರ್ ಸರ್ವಿಸ್ ರಿಲೇಟೆಡ್ ಒಬ್ರು ಇರ್ತಾರೆ, ಅಂಡ್ ಸೋ ಆನ್. ಈ ರೀತಿ ಯು ಹ್ಯಾವ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಇಂಟಿಗ್ರೇಷನ್ ಅಕ್ರಾಸ್ ಆಲ್ ದೀಸ್ ಡಿಪಾರ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಇದಕ್ಕೆ ಜನರಲ್ ಆಗಿ ನಾವೇನಂತ ಕರಿತೀವಿ, ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಮತ್ತೆ ನಮಗಿರೋ ರಿಸೋರ್ಸಸ್ಗೆ ಎಂಟರ್ಪ್ರೈಸ್ ರಿಸೋರ್ಸ್ ಅಂತ ಹೇಳ್ತೀವಿ. ಈ ರಿಸೋರ್ಸ್ ಇಟ್ ಇನ್ಕ್ಲೂಡ್ಸ್ ಮ್ಯಾನ್, machine, that is human force, infrastructure, whatever you have, man, machine, material that you are using, and money being invested in that. Of course, to use all these things to the optimum extent in the with a very good time management, so that you can earn better profits, provide better service, and grow better. So that is the motto of any business. You need to grow better with better service and also better utilization of the resources available. So they extended it into multiple departments, not only finance. ಈ ಎಕ್ಸ್ಟೆನ್ಷನ್ ಆಯಿತು. ಅದಾದ್ಮೇಲೆ 1990s ಅಲ್ಲಿ ದೇ ಕೇಮ್ ಅಪ್ ವಿತ್ ದಿಸ್ R3 ಮಾಡೆಲ್ ಅಂತ ಕರಿತೀವಿ. R3 ಅಂದ್ರೆ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ. ಅಫ್ಕೋರ್ಸ್ ಅದು ಆರ್ ಸ್ಟ್ಯಾಂಡ್ಸ್ ಫಾರ್ ರಿಯಲ್ ಟೈಮ್, 3 ಸ್ಟ್ಯಾಂಡ್ಸ್ ಫಾರ್ 3-tier ಆರ್ಕಿಟೆಕ್ಚರ್, ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ. ಸೊ ದಿಸ್ ಕುಡ್ ವರ್ಕ್ ಆನ್ ಡಿಫರೆಂಟ್ ಆಪರೇಟಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಯೂನಿಕ್ಸ್, ವಿಂಡೋಸ್, ಎಕ್ಸೆಟ್ರಾ. ಇದರಲ್ಲೆಲ್ಲ ವರ್ಕ್ ಆಗೋ ರೀತಿಯಲ್ಲಿ ಕಂಪ್ಯಾಟಿಬಿಲಿಟಿ ಡೆವಲಪ್ ಮಾಡಿದ್ರು 1990s ಅಲ್ಲಿ. ಸೊ 3-tier ಆರ್ಕಿಟೆಕ್ಚರ್, ಕ್ಲೈಂಟ್ ಸರ್ವರ್ ಮಾಡೆಲ್, ಇಟ್ ಈಸ್ ಪ್ರಿಫರ್ಡ್ ಟು ಮೈನ್ ಫ್ರೇಮ್ ಕಂಪ್ಯೂಟಿಂಗ್, ವಿಚ್ ವಾಸ್ ದಿ ಅರ್ಲಿಯರ್ ಒನ್, ಪ್ರಿಫರ್ಡ್ ಟು ಮೈನ್ ಫ್ರೇಮ್ ಕಂಪ್ಯೂಟಿಂಗ್. ಅದಕ್ಕಿಂತ ಇದು ಹೆಚ್ಚಾಗಿ ಎಲ್ಲ ಡೇಟಾಬೇಸ್ ಲೇಯರ್ ಆಗಿ, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಆಗಲಿ, ಯು ಕುಡ್ ಸ್ಕೇಲ್ ಅಪ್, you could make some changes in any of these layers without affecting the entire business process. So that sort of sophistication, that sort of improvement was brought in 1990s. ಇದಿಷ್ಟು ಡೆವಲಪ್ ಆಯಿತು. ಟು ಗಿವ್ ಯು ಸಮ್ ಮೋರ್ ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ಸ್, ಇ.ಸಿ.ಸಿ ಅಂತ ಡೆವಲಪ್ ಮಾಡಿದ್ರು. ERP ಸೆಂಟ್ರಲ್ ಕಾಂಪೋನೆಂಟ್ ಅಂತ ಕರಿತೀವಿ, ECC 6, ವಿಚ್ ಇಸ್ ಇನ್ 2004-5. ಅದಾದ್ಮೇಲೆ by 15 ಹನಾ ಅಂತ ಡೆವಲಪ್ ಮಾಡಿದ್ದಾರೆ. ಹನಾ ವರ್ಕ್ಸ್ ಆನ್ ಹನಾ ಇಟ್ ಸೆಲ್ಫ್ ಆಸ್ ಡೇಟಾಬೇಸ್, HANA ಅಂತ ಕರಿತೀವಿ. ಅದು ಆನ್ ಪ್ರಿಮೈಸ್, ಆನ್ ಕ್ಲೌಡ್ ಅಂತ ಎರಡು ಸರ್ವರ್ ವಿ ಕ್ಯಾನ್ ಮೇಂಟೈನ್ ನೌ, ಐದರ್ ಆನ್ ಕ್ಲೌಡ್ ಆರ್ ಆನ್ ಪ್ರಿಮೈಸ್. ಪ್ರಿಮೈಸ್ ಅಂದ್ರೆ ಕಂಪನಿಯಲ್ಲೇ ಸರ್ವರ್ ಮೇಂಟೈನ್ ಮಾಡೋದು. ಆನ್ ಕ್ಲೌಡ್ ಅಂದ್ರೆ ಎಲ್ಲ ಡೇಟಾ ಇಟ್ ಇಸ್ ಸ್ಟೋರ್ಡ್ ಇನ್ ಕ್ಲೌಡ್ ಸರ್ವಿಸ್ ಕೊಡ್ತಾರೆ. ಲೈಕ್ ಯು ಹ್ಯಾವ್ ಆಲ್ ಯುವರ್ ಮೇಲ್ಸ್, ಅಟ್ಯಾಚ್ಮೆಂಟ್ಸ್, ಎಟ್ಸೆಟ್ರಾ ದಟ್ ಯು ಈವನ್ ಗೂಗಲ್ ಡ್ರೈವ್ ನೀವು ಯೂಸ್ ಮಾಡ್ತಿದ್ರೆ, ಸುಮಾರು ಫೋಲ್ಡರ್ಸು, ಫೈಲ್ಸು, ವಿಡಿಯೋಸ್, ಇದೆಲ್ಲ ಫೋಟೋಸು, ಯು ಕ್ಯಾನ್ ಜಸ್ಟ್ ಸ್ಟೋರ್ ಇಟ್ ಇನ್ ಕ್ಲೌಡ್.
Yeah. until 15 GB. You can store it. ನೀವು ಯಾವಾಗ ಬೇಕಾದರೂ ಅದನ್ನ ಯು ಕ್ಯಾನ್ No ಜಸ್ಟ್ problem. ಡೌನ್ಲೋಡ್ ದಟ್, ಯು ಕ್ಯಾನ್ ಆಕ್ಸೆಸ್ ದಟ್. ಸೊ ಆ ರೀತಿ ದಿ ಎಂಟೈರ್ ಸರ್ವರ್ನೇ ಕ್ಲೌಡ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ದೇ ಆರ್ ಪ್ರೊವೈಡಿಂಗ್ ಕ್ಲೌಡ್ ಸರ್ವಿಸ್ ನಾವು. ಸೊ ಇನ್ ದಿಸ್ ಅಡ್ವಾನ್ಸ್ಮೆಂಟ್ಸ್ ಆರ್ ಕಂಟಿನ್ಯೂಯಿಂಗ್, ಇಟ್ ವಿಲ್ ಕಂಟಿನ್ಯೂ ಆಲ್ಸೋ. ಅವ್ರದ್ದು MMYY ಅಂತ ಪರ್ಟಿಕ್ಯುಲರ್ ಆಗಿ ಪ್ರತಿ 3 ತಿಂಗಳಿಗೆ ಏನೋ ಒಂದು ಎನ್ಹಾನ್ಸ್ಮೆಂಟ್ ತರ್ತಾ ಇದ್ದಾರೆ, ಹೊಸ ಫೀಚರ್ ತರ್ತಾ ಇದ್ದಾರೆ. SAP labs are continuously working on this. That's the reason it is surviving globally and occupied most of the business environments, starting from banking sector, even in education sectors, to the extent of very high business production industries and also service industries. It is into it. Even hospitals allu use ಮಾಡ್ತಾರೆ. Domestic cylinders ನಾವು ತರಿಸ್ಕೊಳ್ಳೋದು public sector ಅಲ್ಲೂ ಇದೆ, and that's how it has gained lot of market, of course. So these are few landmark achievements in the journey. This is about the journey of SAP and need of SAP with the architecture form. ಈಗ ನಾವು ಡಿಪಾರ್ಟ್ಮೆಂಟ್ಸ್ ಅಂತ ಏನ್ ಹೇಳಿದ್ವಿ, ಅದನ್ನೇ SAP ಟರ್ಮಿನಾಲಜೀಸ್ ಅಲ್ಲಿ ಮಾಡ್ಯೂಲ್ಸ್ ಅಂತ ಕರಿತೀವಿ. ಮಾಡ್ಯೂಲ್ಸ್ ಅಂತ ಇದೆ. ಈಗ Yes. ಬ್ರಾಡ್ ಕ್ಲಾಸಿಫಿಕೇಶನ್ ನೋಡಿ, ಯಾವುದೇ ಒಂದು ಸಾಫ್ಟ್ವೇರ್ ಡೆವಲಪ್ ಆದಾಗ ಅದ್ರ Ah. ಬ್ಯಾಕಿಂಗ್ ಪ್ರೋಗ್ರಾಮ್ ಒಂದು ಇರುತ್ತೆ. Yes, sir. ಓಕೆ, ಒಂದು ಪ್ರೋಗ್ರಾಮ್ ಇರುತ್ತೆ. ಉದಾಹರಣೆಗೆ ನಾವು ಮೊಬೈಲ್ಸ್ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ, ಜಾವಾ ಸ್ಕ್ರಿಪ್ಟ್ ಬರೀತಾರೆ, ಆಂಡ್ರಾಯ್ಡ್ ಎಲ್ಲ ಜಾವಾ ವರ್ಕ್ ಆಗುತ್ತೆ. ಸೊ ವಿಂಡೋಸ್ OS ಬೇರೆ ಇದೆ, ಸಿಸ್ಟಮ್ ಅಲ್ಲಿ ಇಟ್ ವಿಲ್ ಸಪೋರ್ಟ್ OS, ವಿಂಡೋಸ್ ಸಪೋರ್ಟ್ ಮಾಡುತ್ತೆ. ಈ ರೀತಿ ವಿ ಹ್ಯಾವ್ ಡಿಫ್ರೆಂಟ್. ಹೋಪ್ ಯು ಆರ್ ಅವೇರ್ ಆಫ್ ದಿಸ್ ಟರ್ಮಿನಾಲಜೀಸ್. ಇದೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ. ಸೊ ಬೇರೆ ಬೇರೆ ವರ್ಕ್ ಎನ್ವಿರಾನ್ಮೆಂಟ್ ಎಲ್ಲ ಅದಕ್ಕೆ ಬೇಕಾಗಿರುವಂತಹ ಒಂದು ಬ್ಯಾಕ್ಗ್ರೌಂಡ್ ಪ್ರೋಗ್ರಾಮಿಂಗ್ ಅನ್ನೋದು ಇರುತ್ತೆ, ಎನಿ ಸಾಫ್ಟ್ವೇರ್ ಯು ಟೇಕ್. Similarly, here also we have technical module called ABAP, Advanced Business Application Programming ಅಂತ ಕರಿತೀವಿ. ಬಟ್ ವಿ ಆರ್ ನಾಟ್ ಪಾರ್ಟ್ ಆಫ್ ಇಟ್, ನೋ ನೀಡ್ ಟು ವರಿ. ನಾವು ಅದೇನು ವರ್ಕ್ ಮಾಡಲ್ಲ, ಪ್ರೋಗ್ರಾಮ್ಗೆ ಬರೆಯುವಂಥದ್ದು ಏನಿಲ್ಲ ನಮ್ಮಲ್ಲಿ. ಈಗ ನಿಮ್ಮ ಕಂಪನಿಯಲ್ಲಿ Yes, sir. ನೀವು ಒಂದು ಸರ್ವರ್ ಮೇಂಟೈನ್ ಮಾಡ್ತಾ ಇದ್ದೀರಲ್ವಾ, ಯು ಹ್ಯಾವ್ ಎ Yes, sir. ಸರ್ವರ್. ಅದಕ್ಕೆ ಒಂದು Sales ಸರ್ವರ್ program. ಅಡ್ಮಿನ್ ಅಂತ ಒಬ್ರು ಇರ್ತಾರಲ್ವಾ, Ah, sir. Yes, sir. ಅವ್ರಿಗೆ ಡೈಲಿ ನಿಮ್ ತರನೇ ಕೆಲಸ ಇರುತ್ತಾ? ಫುಲ್ ಡೇ ಕೆಲಸ ಇಲ್ಲ ಇರುತ್ತಾ? ಇಲ್ಲ 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 ಇಲ್ಲ. ಯಾವಾಗಾದ್ರೂ ಏನಾದ್ರೂ ಅವ್ರಿಗೆ ಇಶ್ಯೂ ಇದ್ದಾಗ Error. ಮಾತ್ರ ಟು ಸಾರ್ಟ್ ಔಟ್ ದಟ್, ಜಸ್ಟ್ ಟು ಗಿವ್ ದಿ ಇನ್ಫಾರ್ಮೇಶನ್. ಅದ್ರ ಡಿಮ್ಯಾಂಡ್ ಮತ್ತೆ ವರ್ಕ್ ಸ್ವಲ್ಪ ಸೀಮಿತ, Yes, ಲಿಮಿಟೆಡ್. ಸೊ ದಟ್ ಬಿಕಮ್ಸ್ ವೆರಿ ಲಿಮಿಟೆಡ್ ಟೆಕ್ನಿಕಲ್ ಮಾಡ್ಯೂಲ್. ಟೆಕ್ನಿಕಲ್, ಫಂಕ್ಷನಲ್, ಟೆಕ್ನೋ ಫಂಕ್ಷನಲ್ ಅಂತ 3 ತರ ಡಿವಿಷನ್ಸ್ ಇದೆ. ಟೆಕ್ನಿಕಲ್ ಮಾಡ್ಯೂಲ್ ಅನ್ನೋದು ಈ ಪ್ರೋಗ್ರಾಮಿಂಗ್, ಅಡ್ವಾನ್ಸ್ಡ್ ಬಿಸ್ನೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್. ಅಡ್ವಾನ್ಸ್ಡ್ ಬಿಸ್ನೆಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಅನ್ನೋದು ಟೆಕ್ನಿಕಲ್. ಟೆಕ್ನೋ ಫಂಕ್ಷನಲ್ ಅಂದ್ರೆ ಲಿಟಲ್ ಬಿಟ್ ಆಫ್ ಟೆಕ್ನಿಕಲ್ ಇರುತ್ತೆ, ಫಂಕ್ಷನಲ್ ಇರುತ್ತೆ, ಅದು ಹಣ. ಫಂಕ್ಷನಲ್ ಅಂದ್ರೆ ಡೇ ಟು ಡೇ ಬಿಸ್ನೆಸ್ ಏನ್ ವರ್ಕ್ ಮಾಡ್ತೀವಿ ಅದು ಫಂಕ್ಷನಲ್, ಲೈಕ್ ಫೈನಾನ್ಸ್, ಕಂಟ್ರೋಲಿಂಗ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಪ್ಲಾನಿಂಗ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಪ್ಲಾನಿಂಗ್, ಪ್ಲಾಂಟ್ ಮೇಂಟೆನೆನ್ಸ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್, ವೇರ್ ಹೌಸ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಇದೆಲ್ಲ ಡೇ ಟು ಡೇ ಫಂಕ್ಷನ್ ನಾವು ವರ್ಕ್ ಮಾಡುವಂಥದ್ದು. ಅದಕ್ಕೆ ಏನಂತೀವಿ, ಫಂಕ್ಷನಲ್ ಮಾಡ್ಯೂಲ್ಸ್ ಅಂತ ಕರಿತೀವಿ. ಇದು ಮೇಜರ್ ಕ್ಲಾಸಿಫಿಕೇಶನ್: ಟೆಕ್ನಿಕಲ್, ಫಂಕ್ಷನಲ್, ಟೆಕ್ನೋ ಫಂಕ್ಷನಲ್ 3. ನೀವು FI ಅಲ್ವಾ? Ah, sir. FI. ಓಕೆ. ಸೊ FI ಅಂದ್ರೆ ಬರೀ FI ಅಲ್ಲ, FICO ಎರಡು, ಫೈನಾನ್ಸ್ ಮತ್ತೆ ಕಂಟ್ರೋಲಿಂಗ್ Controlling. ಎರಡು. ಐ ವಿಲ್ ಕಮ್ ಟು Yes. ದಟ್ ಇನ್ ಎ ಶಾರ್ಟ್ ವೈಲ್. ಸೊ ದಿಸ್ ಈಸ್ ಅಬೌಟ್ ದಿ modules, different modules and classification of modules that we have in SAP. Now coming forward, ನೋಡಿ, ನೀವು ಇವಾಗ ಒಂದು ಇಂಡಸ್ಟ್ರಿ ಸೆಕ್ಟರ್ ವರ್ಕ್ ಮಾಡ್ತಾ ಇದ್ದೀರಾ, ಎನಿ business for that matter, can I broadly divide it? Either they are into manufacturing or production industry, or they are into service industry. ಯಾವ್ದಾದ್ರು ಬಿಸ್ನೆಸ್ ತಗೊಳ್ಳಿ, ಇಲ್ಲ ಅವರು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಸರ್ವಿಸ್ ಕೊಡ್ತಾ ಇದ್ದಾರೆ. Yeah. Service group. ಓಕೆ, ಬ್ರಾಡ್ ಕ್ಲಾಸಿಫಿಕೇಶನ್. ಆರ್ ದೇ ಮೇ ಬಿ ಇನ್ ಬೋತ್, ಎರಡೂ ಮಾಡ್ಬೋದು. ಬಟ್ ಬ್ರಾಡ್ ಕ್ಲಾಸಿಫಿಕೇಶನ್ ತಗೊಂಡಾಗ ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ಹೆವಿ ಇಂಡಸ್ಟ್ರಿಯಲ್ಲಿ ರಾ ಮೆಟೀರಿಯಲ್ನ ಫಿನಿಶ್ಡ್ ಕೂಡ ಕನ್ವರ್ಟ್ ಮಾಡ್ತಾರೆ, ಅದು ಪ್ರೊಡಕ್ಷನ್. ಅಥವಾ ಕನ್ಸಲ್ಟೇಷನ್. ಈಗ ಉದಾಹರಣೆಗೆ ನಿಮ್ಮ ಹತ್ರ ಯಾರಾದ್ರೂ ಒಬ್ರು ಎನ್ಕ್ವೈರಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಲೆಟ್ ಅಸ್ ಸೇ. ನೀವು ಅವ್ರ ಸಜೆಷನ್ಸ್ ಕೊಡ್ತಿರಲ್ಲ, ಈ ತರ ಎಲಿವೇಟರ್ ಯೂಸ್ ಮಾಡಿ, ಇದು ನಿಮ್ಗೆ ಸೂಟೇಬಲ್. ಡೋಂಟ್ ಯು ಹ್ಯಾವ್ ದಟ್ ಸಾರ್ಟ್ ಆಫ್ arrangement at your workplace? You are going to provide them certain Service. consultation, right? ಅವ್ರು Yes, sir. ಹೇಳ್ತಿರಲ್ಲ, Yes, sir. provide them.
ಸೊ ಅದಕ್ಕೆ ಏನಂತೀವಿ ಸರ್ವಿಸ್ ಅಂತಲೇ ವಿ ಕ್ವಾಲಿಫೈ ಇಟ್ ಆಸ್ ಸರ್ವಿಸ್ ಮೆಟೀರಿಯಲ್. ವಿ ಕಾಂಟ್ ಕ್ವಾಂಟಿಫೈ ದರ್, ಅದನ್ನ ಇಷ್ಟು ನಂಬರ್ಸು ಅಂತ ಹೇಳಕ್ ಬರಲ್ಲ, ಅಂಥದ್ನೆಲ್ಲ ಸರ್ವಿಸ್ ಅಂತ ತಗೊಳ್ತೀವಿ. ಇಟ್ Yes, ಕ್ಯಾನ್ sir. ಬಿ ಸೆಕ್ಯೂರಿಟಿ ಪರ್ಸನಲ್, ಇಟ್ ಕ್ಯಾನ್ ಬಿ ಹೌಸ್ ಕೀಪಿಂಗ್, ಇಟ್ ಕ್ಯಾನ್ ಬಿ catering service, or it can be lawn maintenance, any sort of other services maintenance, all those things get qualified as service. And production, for production industry production ಎರಡು ಇರುತ್ತೆ. ಈಗ ಪ್ರೊಡಕ್ಷನ್ ಸರ್ವಿಸ್ ಎರಡೂ ಸಹ ನಾವು ಮೆಟೀರಿಯಲ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಲ್ಲಿ. ಅಂಡ್ ವಾಟ್ ಎವರ್ ಯು ಡೂ ದಟ್, ಸಿ ಇದ್ರ ಜೊತೆಗೆ ಇಟ್ಸ್ ನಾಟ್ ಜಸ್ಟ್ ದಿ ಗೂಡ್ಸ್ ಆರ್ ಮೂವಿಂಗ್, ಅಲಾಂಗ್ ವಿತ್ ದಿ ಗೂಡ್ಸ್ ಮನಿ ಈಸ್ ಆಲ್ಸೋ ಮೂವಿಂಗ್ ಇನ್ ಅಂಡ್ ಔಟ್. ಈಗ ನೀವು ಒಂದು ಎಲಿವೇಟರ್ ಕಳಿಸ್ತೀರಾ ಅಂದ್ರೆ ಒಬ್ಬರಿಗೆ, ಇಟ್ಸ್ ನಾಟ್ ಜಸ್ಟ್ ಗೂಡ್ಸ್ ಮೂವ್ಮೆಂಟ್, Yes. ಇಟ್ಸ್ ನಾಟ್ ಜಸ್ಟ್ ಗೂಡ್ಸ್ ಇಶ್ಯೂ, ಇಟ್ ಈಸ್ ಆಲ್ಸೋ ಅಬೌಟ್, ಸಿ ಗೂಡ್ಸ್ ಹೋಯ್ತು ಅಂದ್ರೆ ನಿಮ್ಗೆ ಅಮೌಂಟ್ ಯು ಆರ್ ರಿಸೀವಿಂಗ್ ಫ್ರಮ್ ದಟ್. Yes, sir. Yes. ಗೊತ್ತಾಗ್ತದಲ್ಲ. Yes, ಸಿಮಿಲರ್ಲಿ sir. ನೀವೇನಾದ್ರೂ ಪ್ರೊಕ್ಯೂರ್ಮೆಂಟ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ನಿಮ್ಗೇನೋ ಬೇಕು ಫಾರ್ ಸರ್ಟನ್ ಸರ್ವಿಸ್ ಆರ್ ಸರ್ಟನ್ ಮೇಂಟೆನೆನ್ಸ್ ಆರ್ ಇವನ್ ಪ್ರೊಡಕ್ಷನ್ ಇಫ್ ಯು ಆರ್ ಇನ್ ಟು, ಅವಾಗ ನೀವು ರಾ ಮೆಟೀರಿಯಲ್ ಇಫ್ ಯು ಆರ್ ಪರ್ಚೇಸಿಂಗ್ ಇಟ್ ಫ್ರಮ್ ಸಂಬಡಿ ಎಲ್ಸ್, Yes, sir. ಸೊ ನಿಮಗೆ ಒಳಗೆ ಇಫ್ ದಿ ಕಂಪನಿ ಇಸ್ ಗೆಟಿಂಗ್ goods inside, then you are supposed to make the payments. Yeah. So along with the goods or service, money is also flowing in and out. These two things become very much mandatory for any business: finance, materials management, and also sales and distribution also. Yakandre end of the day you are supposed to meet some customer, either direct customer, wholesaler, retailer, whatever. You are sending out this service or material from your Yes. company. So in Muru, it becomes inevitable part of any business. So these are about different types of modules and finance and materials management about that. Now coming to the methodology adopted, now ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ, ಆದಿತ್ಯ ಆಟೋಮೊಬೈಲ್ಸ್ ಮತ್ತೆ ಇನ್ಸೆಲ್ ಕಾಣ್ತಾ ಇದೆಯಲ್ಲ, ಥರ್ಡ್ ಸ್ಲೈಡ್. Yes, sir. Oh. ಲೆಟ್ ಅಸ್ ಸೇ ಈ ಆದಿತ್ಯ ಆಟೋಮೊಬೈಲ್ಸ್ ಇನ್ಸೆಲ್ ಅಪ್ರೋಚ್ ಮಾಡ್ತಾರೆ ಅಂಡ್ ದೇ ಸೇ ದಟ್ ಯು ಡೆವಲಪ್ SAP ಸರ್ವರ್ ಫಾರ್ ಅವರ್ ಬಿಸ್ನೆಸ್ ಅಂತ ಕೇಳ್ತಾರೆ, ಲೆಟ್ ಅಸ್ ಸೇ. ಆಗ ಆದಿತ್ಯ ಆಟೋಮೊಬೈಲ್ಸ್ ಬಗ್ಗೆ ಫಸ್ಟ್ ತಿಳ್ಕೋಬೇಕು. ಅದಕ್ಕೋಸ್ಕರ ಇನ್ಸೆಲ್ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಕಾಲ್ ಎ ಟೀಮ್ ಆಫ್ 8 to 10 ಮೆಂಬರ್ಸ್, ಒಂದು 8 ರಿಂದ 10 ಜನದ ಒಂದು ಟೀಮ್ ಫ್ರೇಮ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ಅಬ್ಯಾಪರು, ಫೈನಾನ್ಸ್ ಇಬ್ರು, ಇಬ್ರು, PP ಇಫ್ ದೇ ಆರ್ ಇನ್ ಟು ಪ್ರೊಡಕ್ಷನ್. ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಎಲಿವೇಟರ್ಸ್, ಇಲ್ಲ, ಪ್ರೊಡಕ್ಷನ್ ಇದೆಯಾ ನಿಮ್ದು? ಸರ್ವಿಸ್ ಅಂದ್ರೆ ಸರ್, ಓಕೆ, ಸರ್ವಿಸ್ ನಿಮ್ದು ಮೇಂಟೆನೆನ್ಸ್. ಸರ್ವಿಸ್ ಮಾತ್ರ. Yes, ಓಕೆ, sir. ಹಾಗಿದ್ರೆ ನಿಮ್ಗೆ ಪ್ರೊಡಕ್ಷನ್ ಪ್ಲಾನಿಂಗ್ ಬೇಕಾಗತ್ತಾ? ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಆಸ್ ಅ ಕ್ವೆಶ್ಚನ್. ಪ್ರೊಡಕ್ಷನ್ ಪ್ಲಾನಿಂಗ್ ಬೇಕಾಗತ್ತಾ ನಿಮ್ ಬಿಸ್ನೆಸ್ ಅಲ್ಲಿ? ಇಲ್ಲ ಇಲ್ಲ. ಇಲ್ಲ, ಬೇಕಾ? ಸೊ ಐ ಜಸ್ಟ್ ವಾಂಟೆಡ್ ಟು ಮೇಕ್ ದಿಸ್ ಪಾಯಿಂಟ್ ಕ್ಲಿಯರ್. ಈಗ ಇವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಕಾರ್ಡಿಂಗ್ಲಿ ಮಾಡ್ಯೂಲ್ಸ್ ತಗೊಳ್ತಾರೆ. Yes, sir. ಈಗ ಆದಿತ್ಯ ಆಟೋಮೊಬೈಲ್ಸ್ ಬರೀ ಸರ್ವಿಸ್ ಕೊಡ್ತಾ ಇದಾರೆ ಆಟೋಮೊಬೈಲ್ಸ್ಗೆ ಅಂದ್ರೆ ಅವಾಗ ನಿಮ್ ತರ ಪ್ರೊಡಕ್ಷನ್ ಬೇಕಿಲ್ಲ. ಪ್ರೊಡಕ್ಷನ್ ಬೇಕಿಲ್ಲ ಅಂದ್ರೆ ಪ್ಲಾಂಟ್ ಮೇಂಟೆನೆನ್ಸ್ ಬೇಕಿರಲ್ಲ. ಸೊ ದಟ್ ಡಿಪೆಂಡ್ಸ್. ಪ್ರೊಡಕ್ಷನ್ ರಿಲೇಟೆಡ್ ಪ್ಲಾಂಟ್ ಮೇಂಟೆನೆನ್ಸ್ ಬೇಕಿರಲ್ಲ. ಜಸ್ಟ್ ಸರ್ವಿಸ್ ರಿಲೇಟೆಡ್ಗೆ, ಇಫ್ ಇಟ್ ಈಸ್ ಅ ಶಾಪ್ ಫ್ಲೋರ್, ಇಫ್ ಇಟ್ ಇಸ್ ಅ ವರ್ಕ್ ಸೆಂಟರ್ ವೇರ್ ಯು ಆರ್ ಪ್ರೊವೈಡಿಂಗ್ ಸರ್ವಿಸ್ ಲೈಕ್ ಆಟೋಮೊಬೈಲ್ಸ್ ಅಲ್ಲಿ ಬೈಕ್ಸ್, ಕಾರ್ಸ್, ಸೊ ಅಲ್ಲಿಗೆ ಪ್ರಾಬ್ಲಿ ಆ ವರ್ಕ್ ಸೆಂಟರ್ ಬೇಕಾಗುತ್ತೆ, ಅದ್ರದ್ದು ಮೇಂಟೆನೆನ್ಸ್ ಬೇಕು. ಅಂಡ್ ಸೊ ದಟ್ಸ್ ಹೌ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ಲೈಂಟ್ಸ್ ಬಿಸ್ನೆಸ್. ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ರೀತಿ ಪಿಕ್ ಮಾಡ್ಕೊಳ್ತಾರೆ ಒಂದು ಟೀಮು 8 ರಿಂದ 10 ಜನ. ಇಟ್ ಈಸ್ ಲೆಡ್ ಬೈ ಟೀಮ್ ಲೀಡರ್, ಪ್ರೊಡಕ್ಷನ್ ಮ್ಯಾನೇಜರ್, ಟೀಮ್ ಲೀಡರ್, ಅವರು ಲೀಡ್ ಮಾಡ್ತಾರೆ ಇದನ್ನ. ಈಗ ಇವ್ರದ್ದು ಜವಾಬ್ದಾರಿ ಏನಂದ್ರೆ, ಫಸ್ಟ್ ಸ್ಟೆಪ್ ಇಟ್ ಇಸ್ ಕಾಲ್ಡ್ ASAP ಮೆಥಡಾಲಜಿ. ಆಲ್ ದೀಸ್ ಸ್ಟೆಪ್ಸ್ ಪುಟ್ ಟುಗೆದರ್, ಈ ಮೆಥಡಾಲಜಿಗೆ ASAP ಅಂತ ಕರಿತೀವಿ, ಆಕ್ಸಿಲರೇಟೆಡ್ SAP ಅಂತ ಹೆಸರು. ಫಸ್ಟ್ ಈ ಆದಿತ್ಯ ಆಟೋಮೊಬೈಲ್ಸ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಆಸ್ ಈಸ್, ವಾಟ್ ಈಸ್ ದಿ ಕೈಂಡ್ ಆಫ್ ಬಿಸ್ನೆಸ್ ದಿ ಕ್ಲೈಂಟ್ ಈಸ್ ಇನ್ ಟು, ಅದು ತಿಳ್ಕೊಬೇಕು. ಅದಾದ್ಮೇಲೆ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಸ್ ಟು ಬಿ, ಆಸ್ ಈಸ್ ಅಂಡ್ ಆಸ್ ಟು ಬಿ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಬೇಕಿದೆ, ಇದು ತಿಳ್ಕೊಂಡ್ರೆ you will get to know, you can analyze the gap, what is that you need to do ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಬ್ಲೂ ಪ್ರಿಂಟ್ ಅಂತ ಒಂದು ರೆಡಿ ಮಾಡ್ತೀರಾ. ಈ ಬ್ಲೂ ಪ್ರಿಂಟ್ ಅನ್ನೋದು ಇಟ್ ವಿಲ್ ಬಿ ಸ್ಪೆಸಿಫಿಕ್ ಟು ಮಾಡ್ಯೂಲ್. ಲೈಕ್ ಫೈನಾನ್ಸ್ ಅವ್ರು ಏನ್ ಮಾಡ್ತಾರೆ, ಕಂಪನಿ ಕೋಡ್, ಡಿಫರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಲೈಕ್ ಅಕೌಂಟ್ ರಿಸೀವಬಲ್ಸ್, ಅಕೌಂಟ್ ಪೇಯಬಲ್ಸ್, ಅಸೆಟ್ ಅಕೌಂಟ್ಸ್, ಬ್ಯಾಂಕ್ ಅಕೌಂಟಿಂಗ್, ಕನ್ಸಾಲಿಡೇಷನ್, ಫಂಡ್ಸ್ ಮ್ಯಾನೇಜ್ಮೆಂಟ್, ಜನರಲ್ ಲೆಡ್ಜರ್, ಸ್ಪೆಷಲ್ ಪರ್ಪಸ್ ಲೆಡ್ಜರ್. ಆಲ್ಸೋ ಕಂಟ್ರೋಲಿಂಗ್ ಮಾಡ್ಯೂಲ್ ಅಲ್ಲಿ ಪ್ಲಾನಿಂಗು, ರಿಪೋರ್ಟಿಂಗು, ಮಾನಿಟರಿಂಗ್ ಬಿಸ್ನೆಸ್ ಆಪರೇಷನ್ಸ್, ಇದೆಲ್ಲ ಕಂಟ್ರೋಲಿಂಗ್ ಅಲ್ಲಿ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್ಸ್, ಇಂಟರ್ನಲ್ ಆರ್ಡರ್ಸ್, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್, ಪ್ರಾಡಕ್ಟ್ ಕಾಸ್ಟಿಂಗ್, ಸೊ ಪ್ರಾಫಿಟಬಿಲಿಟಿ ಅನಾಲಿಸಿಸ್, ಇದೆಲ್ಲನೂ ಸಹ ಯು ಆರ್ ಗೋಯಿಂಗ್ ಟು ಡೆವಲಪ್ ಇನ್ ದಿ ಬ್ಲೂ ಪ್ರಿಂಟ್. ಏನ್ ಮಾಡಬೇಕು ಅನ್ನೋದನ್ನ ಒಂದು ತಯಾರಿ ಮಾಡ್ತೀರಾ, ಇಟ್ಸ್ ಅ ಬ್ಲೂ ಪ್ರಿಂಟ್. ಸಿಮಿಲರ್ಲಿ ಬೇರೆ ಮಾಡ್ಯೂಲ್ಸ್ ಅವರು, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ತಗೊಂಡ್ರೆ, ಅಟ್ರಿಬ್ಯೂಟ್ಸ್ ಆಫ್ ಮೆಟೀರಿಯಲ್ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್, ಮೆಟೀರಿಯಲ್ ಮಾಸ್ಟರ್ ರೆಕಾರ್ಡ್, ವೆಂಡರ್ ಮಾಸ್ಟರ್ ರೆಕಾರ್ಡ್, ಕಂಪ್ಲೀಟ್ ಪ್ರೊಕ್ಯೂರ್ ಟು ಪೇ ಸೈಕಲ್, ಪ್ರೊಕ್ಯೂರ್ಮೆಂಟ್, ಇವ್ರಿಗೆ
You are going to raise purchase orders for certain requirement of materials and so on. Complete payment or vendor payment. Similarly, sales and distribution ಅಲ್ಲಿ sales inquiry, sales quotation, all those things included. So sales and distribution. Like this, you are going to develop the blueprint. Blueprints ready ಮಾಡ್ತೀರಾ. ಬ್ಲೂ Okay. ಪ್ರಿಂಟ್ಸ್ ರೆಡಿ ಮಾಡಾದ್ಮೇಲೆ ಏನಾಗುತ್ತೆ, ಅದನ್ನ ಆಕ್ಚುಯಲ್ ವರ್ಕ್ ರಿಯಲೈಸೇಷನ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಯು ಸ್ಟಾರ್ಟ್ ಕಾನ್ಫಿಗರಿಂಗ್ ಥಿಂಗ್ಸ್. ಕಾನ್ಫಿಗರೇಷನ್ ಮಾಡ್ತೀರಾ. ಕಾನ್ಫಿಗರೇಷನ್, ಕಸ್ಟಮೈಸೇಷನ್ ಅಂತ ಎರಡು ಟರ್ಮ್ಸ್ ಇದೆ. ಒಂದು SAP ಟೆಂಪ್ಲೇಟ್ ಸ್ಟ್ಯಾಂಡರ್ಡ್ ಅವೈಲಬಿಲಿಟಿ ಏನಿದೆ ಅದು ಕಾನ್ಫಿಗರೇಷನ್. ಅದಲ್ಲದೆ ಪರ್ಟಿಕ್ಯುಲರ್ ಆಗಿ ಇವ್ರಿಗೇನೋ ಬೇಕಾಗಿರುತ್ತೆ, ಕ್ಲೈಂಟ್ಗೆ ಏನೋ ಬೇಕಾಗಿರುತ್ತೆ, ಅದಕ್ಕೆ ಕಸ್ಟಮೈಸೇಷನ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಮೊಬೈಲ್ ಪರ್ಚೇಸ್ ಮಾಡ್ತೀರಾ. ಮೊಬೈಲ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಬೇಕಾಗಿರೋ ಅಪ್ಲಿಕೇಶನ್ಸ್ ಎಲ್ಲ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಇಲ್ಲದೆ ಆಗಿರುತ್ತಾ? ಇರ್ಬೇಕು. ಇಲ್ಲ. ಇಲ್ಲ. ಸೊ ಅದಾಗಲ್ಲ. ಹಾಗಾದಾಗ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಡೌನ್ಲೋಡ್ ಸರ್ಟನ್ ಥಿಂಗ್ಸ್ ದಟ್ ಯು ನೀಡ್. ನಿಮ್ಗೆ ಏನ್ ಬೇಕು ಅನ್ನೋದನ್ನ ಡೌನ್ಲೋಡ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಸ್ಟಮೈಸೇಷನ್ ಅಂತ ಕರಿತೀವಿ. ಏನ್ ರಿಕ್ವೈರ್ಡ್ ಇದೆಯಾ ಅದು. ರಿಕ್ವೈರ್ಡ್. ಇವಾಗ ಸ್ಟ್ಯಾಂಡರ್ಡ್ ಅವೈಲಬಿಲಿಟಿ ಇರೋದು ಕಾನ್ಫಿಗರೇಷನ್, ನಿಮಗೆ ಪರ್ಟಿಕ್ಯುಲರ್ ಬೇಕಾಗಿರೋದು ಕಸ್ಟಮೈಸೇಷನ್. ಓಕೆ, ಅದಕ್ಕೆ ಕಸ್ಟಮೈಸೇಷನ್ ಅಂತ ಕರಿತೀವಿ. ಈ ರೀತಿ ಯು ಆರ್ ಗೋಯಿಂಗ್ ಟು ಡೆವಲಪ್ ದಿ ಸರ್ವರ್. ಸೊ ಫಸ್ಟ್ 3 stages ಪುಟ್ ಟುಗೆದರ್, ಇಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್ ಫೇಸ್. ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಯು ಪುಟ್ ಇಟ್ ಆನ್ ಕ್ವಾಲಿಟಿ ಟೆಸ್ಟ್. ಕ್ವಾಲಿಟಿ ಟೆಸ್ಟ್ ತಗೊಳ್ತೀರಾ ಫೈನಲ್ ಪ್ರಿಪರೇಷನ್ ಸ್ಟೇಜ್ ಅಲ್ಲಿ. ಇದರಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಆದಿತ್ಯ ಆಟೋಮೊಬೈಲ್ಸ್ ಕ್ಲೈಂಟ್ ಕಡೆಯಿಂದ ಪೀಪಲ್ ವಿಲ್ ಅಪಿಯರ್. ದೇ ವಿಲ್ ಸಿ ವೆದರ್ ಇಟ್ ಇಸ್ ವರ್ಕಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ಆರ್ ನಾಟ್. ವರ್ಕಿಂಗ್ ಇದ್ರೆ ಫೈನ್, ಇಲ್ಲ ಅಂದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ, ನಮ್ಗೆ ಈ ತರ ಚೇಂಜಸ್ ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡಿದಾಗ ಯು ಆರ್ ಸಪೋಸ್ ಟು ಮೇಕ್ ದೋಸ್ ಚೇಂಜಸ್. ಅಫ್ ಕೋರ್ಸ್ ಇಟ್ಸ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್, ಅವ್ರು ಏನ್ ಕೇಳ್ತಾರೆ ಚೇಂಜಸ್ ಮಾಡ್ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್, ಯು ಆರ್ ಗೋಯಿಂಗ್ ಟು ಗಿವ್ ದೆಮ್ ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ರಿಪೋರ್ಟ್, UAT ರಿಪೋರ್ಟ್ ಅಂತ ಕರಿತೀವಿ. ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ರಿಪೋರ್ಟ್ ಅಲಾಂಗ್ ವಿತ್ ಯೂಸರ್ ಮ್ಯಾನ್ಯುಯಲ್ ಅಂಡ್ ಟ್ರೈನಿಂಗ್. ಟ್ರೈನಿಂಗು ಕೊಡ್ತೀರಾ, ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ರಿಪೋರ್ಟ್ ಕೊಡ್ತೀರಾ, ಮತ್ತೆ ಹೇಗೆ ವರ್ಕ್ ಮಾಡಬೇಕು ಆನ್ ದಿ ಡೆವಲಪ್ಡ್ ಸರ್ವರ್ ಅನ್ನೋ ಟ್ರೈನಿಂಗು ಕೊಡ್ತೀರಾ. ಪ್ರಾಬಲಿ ವೆನ್ ಯು ಜಾಯಿನ್ ದಿಸ್ ಕಂಪನಿ ಪಾಸ್ಟ್ 2 years ಅಂತ ಹೇಳಿದ್ರಲ್ಲ, ಪ್ರಾಬಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಆರ್ ಗಿವನ್ ಸರ್ಟನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ವಾ, ಯು ಆರ್ ಟೋಲ್ಡ್ ಇದೆಲ್ಲ ಮಾಡ್ಬೇಕು ನೀವು ಅಂತ. ಅದೇ ರೀತಿ ಈ ಸರ್ವರ್ ಡೆವಲಪ್ ಮಾಡಾದ್ಮೇಲೂ ಸಹ ಇದ್ರ ಹೇಗೆ ವರ್ಕ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಆಯ್ತಾ. ಇದಾದ್ಮೇಲೆ ಏನಾಗುತ್ತೆ, ಫೈನಲಿ ಯು ಗೋ ಲೈವ್ ಅಂಡ್ ಸಪೋರ್ಟ್. ಅದು ಪ್ರೊಡಕ್ಷನ್ ಸರ್ವರ್ ಆಗಿ ತಗೊಳ್ತಾರೆ. ಸೊ ಫಸ್ಟ್ 3 phases ಡೆವಲಪ್ಮೆಂಟ್, 4th phase ಇಟ್ ಈಸ್ ಕ್ವಾಲಿಟಿ, ಅಂಡ್ 5th phase ಇಟ್ ಈಸ್ ಗೋ ಲೈವ್ ಅಂಡ್ ಸಪೋರ್ಟ್. ವರ್ಕ್ ಮಾಡಬೇಕಾದ್ರೆ ದೇ ಮೇ ಕಮ್ ಅಕ್ರಾಸ್ ಸರ್ಟನ್ ಕ್ವೈರೀಸ್. ಅದಕ್ಕೆ ಟಿಕೆಟ್ಸ್ ಅಂತ ಕರಿತೀವಿ. ಟೆಕ್ನಿಕಲ್ ಟರ್ಮ್ಸ್ ಟಿಕೆಟ್ಸ್ ಅಂತ ಕರಿತೀವಿ. ಅದನ್ನ ಫಿಕ್ಸ್ ಮಾಡೋದು ಸಪೋರ್ಟ್ ರೋಲ್ ಅಂತ ಕರಿತೀವಿ. ಓಕೆ, ಅದನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಹೇಗೆ ಈ ಟಿಕೆಟ್ಸ್ ಫಿಕ್ಸ್ ಮಾಡೋದು ಅನ್ನೋದನ್ನ ಯು ಶುಡ್ ಟೆಲ್ ದೆಮ್. ಆಸ್ ಎ ಕನ್ಸಲ್ಟೆಂಟ್ ಯು ಶುಡ್ ಬಿ ಏಬಲ್ ಟು ಗೈಡ್ ದೆಮ್ ಟು ಫಿಕ್ಸ್ ದಿ ಎರರ್ಸ್. ನೀವು ಇವಾಗ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ, ಲೆಟಸ್ ಸೇ ಅಟ್ ಯುವರ್ ವರ್ಕ್ ಪ್ಲೇಸ್. ನಿಮ್ಗೇನೋ ಒಂದು ಕ್ವೈರಿ ಬಂದಿದೆ, ಲೆಟಸ್ ಸೇ ಯು ಆರ್ ಅನೇಬಲ್ ಟು ಪ್ರೊಸೀಡ್ ಅಂಡ್ ಕಂಪ್ಲೀಟ್. ಅವಾಗ ಏನಂತೀರಾ, ಅದನ್ನ ಟಿಕೆಟ್ ಅಂತ ಕರಿತೀವಲ್ವಾ. ಅದೇ ರೀತಿ ಇದರಲ್ಲೂ ಅಷ್ಟೇ. ಓಕೆ, ಯು ಆರ್ ಗೋಯಿಂಗ್ ಟು ಗೆಟ್ ಸರ್ಟನ್ ಟಿಕೆಟ್ಸ್ ಅಂಡ್ ಯು ಆರ್ ಗೋಯಿಂಗ್ ಟು ಫಿಕ್ಸ್ ದೋಸ್ ಟಿಕೆಟ್ಸ್. ಟಿಕೆಟ್ಸ್ ಫಿಕ್ಸ್ ಮಾಡ್ತೀರಿ. ಫಿಕ್ಸ್ ಮಾಡೋದು ಅಂದ್ರೆ ರಿಸಾಲ್ವ್ ಮಾಡ್ತೀರಾ. ಅದಕ್ಕೆ ರೆಸೊಲ್ಯೂಷನ್ ಟೈಮ್ ಅಂತ ಇರುತ್ತೆ, ಅಷ್ಟು ಸಮಯದಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಸೈಕಲ್, E to E ಅಂತ ಕರಿತೀವಿ. ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ನೋಡಿ, ಇವಾಗ ನೀವು ಇನ್ಸೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಸ್ಟೆಪ್ 1 ಇಂದ 5 ವರೆಗೂ ಇನ್ವಾಲ್ವ್ ಆಗಿದ್ರೆ, ದೆನ್ ಯು ಆರ್ ಕಾಲ್ಡ್ ಕನ್ಸಲ್ಟೆಂಟ್. ಇಟ್ ಈಸ್ ಎಂಡ್ ಟು ಎಂಡ್ E to E ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ. ಲೆಟ್ ಅಸ್ ಸೇ ನೀವು ಇನ್ಸೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಫಸ್ಟ್ 2 phases ಕ್ಲೈಂಟ್ ಮೀಟಿಂಗ್ಸ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಬಿಟ್ಟಿರ್ಲಿಕ್ಕಿಲ್ಲ. ಲೆಟ್ ಅಸ್ ಸೇ ಇವನ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಇನ್ ಯುವರ್ ವೆರಿ ಅರ್ಲಿ ಸ್ಟೇಜ್ ವೆನ್ ಯು ಜಾಯಿನ್ ದಿ ಕಂಪನಿ, ಡೈರೆಕ್ಟ್ ಆಗಿ ನಿಮ್ಗೆ ಕ್ಲೈಂಟ್ಸ್ ಜೊತೆ ಇಂಟ್ರಾಕ್ಷನ್ಸ್ಗೆ ಅಲೋ ಮಾಡ್ತಾ ಇರಲಿಲ್ಲ ಅಲ್ವಾ. They wouldn't have allowed you directly. So at that point of time, you are given certain job from your team manager or project manager, team leader. ಈ ರಿಯಲೈಸೇಷನ್ ಫೇಸ್ ಅಲ್ಲಿ ಬ್ಲೂ ಪ್ರಿಂಟ್ ನೋಡ್ಕೊಂಡು ಯು ಜಸ್ಟ್ ಕಸ್ಟಮೈಸ್ ದೀಸ್ ಥಿಂಗ್ಸ್ ಆರ್ ಕಾನ್ಫಿಗರ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಅದನ್ನ ವರ್ಕ್ ಮಾಡ್ತಾರೆ. ಸ್ಟಿಲ್ ಯು ಆರ್ ಎ ಕನ್ಸಲ್ಟೆಂಟ್ ಅಂಡ್ ಇಟ್ ಈಸ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್. ನೆಕ್ಸ್ಟ್ 4th stage ಅಲ್ಲಿ ಪ್ರಾಬಲಿ ಟೆಸ್ಟಿಂಗ್ ಪರ್ಪಸ್, ಆಸ್ ಅ ಸೀನಿಯರ್ ಕನ್ಸಲ್ಟೆಂಟ್ ಯು ಆರ್ ಆಸ್ಕ್ಡ್ ಟು ಟೆಸ್ಟ್ ದಿಸ್. ಡೆವಲಪ್ ಮಾಡಿರೋ ಸರ್ವರ್ ಟೆಸ್ಟ್ ಮಾಡಿ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆಯಾ ಇಲ್ವಾ ಹೇಳಿ ಅಂತ ಹೇಳಿ ಕೇಳಬಹುದು. ದಟ್ ಈಸ್ ಟೆಸ್ಟಿಂಗ್ ರೋಲ್. ಫೈನಲಿ if you are providing support to the client, then it becomes support role. It is not implementation. It's not implementation, it is called support role. ಗೊತ್ತಾಯ್ತಾ?
Yes, sir. ಈ ರೀತಿ ಯು ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್. ಇವಾಗ ಲೆಟ್ ಅಸ್ ಸೇ ಯು ಆರ್ ನಾಟ್ ಪಾರ್ಟ್ ಆಫ್ ಇನ್ಸೆಲ್ ಅಟ್ ಆಲ್, ನೀವು ಆದಿತ್ಯ ಆಟೋಮೊಬೈಲ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನಿಮಗೆ 4th ಸ್ಟೇಜ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. Yes, Depending sir. upon the training and accessibility to the server, you are called power user, super user, or in general end user ಅಂತ End ಕರೀತಾರೆ. user. So First many ಬರೋದು opportunities. end user ಅಲ್ವಾ ಸರ್? End user, power user, super user. Super user. Generally, you are not consultant there, end user. Okay. Okay, ಈ ರೀತಿ you will have different opportunities once you get into the training and also get trained on all these things. You will have different opportunities. So this is about the brief introduction. Hope you have got the overview ಸಿಕ್ಕಿದೆ ಅನ್ಕೊಂಡಿದ್ದೀನಿ. Let Okay, us sir. see Yes. in the coming sessions. ನಾಳೆ I just plan after 6. Sir, ಸರ್ ಮೊಬೈಲ್ ಅಲ್ಲಿ ಜಾಯ್ನ್ ಆಗ್ಬೋದಾ ಇದು? ಸರ್ ಸರ್ ಮೊಬೈಲ್ ಅಲ್ಲಿ ಜಾಯ್ನ್ ಆಗ್ಬೋದಾ?